1945ರ ಆಗಸ್ಟ್ನ ಆ ದಿನಗಳು ಇಡೀ ವಿಶ್ವವನ್ನೇ ಬದಲಾಯಿಸಿತ್ತು. ಎರಡನೇ ವಿಶ್ವಯುದ್ಧ ತನ್ನ ಕೊನೆಯ ಘಟ್ಟದಲ್ಲಿತ್ತು. ಜಪಾನ್ನ ಸೈನಿಕ ಶಕ್ತಿ ದುರ್ಬಲವಾಗಿದ್ದರೂ ಕೂಡ ಅವರ ಛಲ ಇನ್ನೂ ಕುಗ್ಗಿರಲಿಲ್ಲ. ಆಗ ಇಡೀ ಮಾನವ ಇತಿಹಾಸದಲ್ಲಿ ಎಂದೂ ಕಾಣದಂಥ ಒಂದು ಶಸ್ತ್ರವನ್ನು ಬಲಿಷ್ಠ ಅಮೆರಿಕ ಜಪಾನ್ ಮೇಲೆ ಪ್ರಯೋಗ ಮಾಡಿಯೇ ಬಿಟ್ಟಿತ್ತು. ಅದೇ ಆಟೋಮಿಕ್ ಬಾಂಬ್. ಈ ಬಾಂಬ್ಗಳು ಕೇವಲ ಜಪಾನ್ನ 2 ನಗರಗಳನ್ನು ಧ್ವಂಸ ಮಾಡಲಿಲ್ಲ, ಬದಲಿಗೆ ಇಡೀ ವಿಶ್ವದ ಭವಿಷ್ಯವನ್ನೇ ಬದಲಾಯಿಸಿತು. ಹೌದು, 1945ರ ಆಗಸ್ಟ್ 6ರಂದು ಹಿರೋಶಿಮಾದ ಜನರು ತಮ್ಮ ದಿನಚರಿಯಲ್ಲಿ ಮುಳುಗಿದ್ರು. ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು, ತಾಯಂದಿರು ಮನೆಯ ಕೆಲಸದಲ್ಲಿ ತೊಡಗಿದ್ರು ಮತ್ತು ಕಾರ್ಮಿಕರು ತಮ್ಮ ಕೆಲಸದ ಸ್ಥಳಕ್ಕೆ ತೆರಳುತ್ತಾ ಇದ್ರು. ಬೆಳಿಗ್ಗೆ 8:15ರ ಸುಮಾರಿಗೆ ಆಕಾಶದಲ್ಲಿ ಒಂದು B-29 ಬಾಂಬರ್ ವಿಮಾನ ಕಾಣಿಸ್ತು. ಈ ವಿಮಾನದ ಹೆಸರು ಎನೋಲಾ ಗೆ. ಇದು ಲಿಟಲ್ ಬಾಯ್ ಹೆಸರಿನ ಆಟೋಮಿಕ್ ಬಾಂಬನ್ನು ಒತ್ತು ತಂದು ಹಿರೋಶಿಮಾದ ಮೇಲೆ ಅಟ್ಯಾಕ್ ಮಾಡಿಯೇ ಬಿಟ್ಟಿತ್ತು. ಈ ಬಾಂಬ್ನ ತೂಕ ಸುಮಾರು 4400 kgಯಷ್ಟಿತ್ತು. ಇದರಲ್ಲಿ ಹೈಲಿ ಎನ್ರಿಚ್ಡ್ ಯುರೇನಿಯಂ 235 ಅನ್ನು ಬಳಕೆ ಮಾಡಲಾಗಿತ್ತು. ಇದು ಸಾವಿರಾರು ಟನ್ ಸಿಡಿಮದ್ದು ಶಕ್ತಿಗೆ ಸಮನಾಗಿತ್ತು. ಸ್ಫೋಟವಾದ ಕ್ಷಣ ಮಾತ್ರದಲ್ಲೇ ಒಂದು ಭಯಾನಕ ಬೆಳಕಿನ ಗೋಳ ಆಕಾಶವನ್ನು ಆವರಿಸಿತು. ಆಗ ತಾಪಮಾನ ಅಂದರೆ ಟೆಂಪರೇಚರ್ ಸೂರ್ಯನ ಮೇಲ್ಮೈನಷ್ಟು ಏರಿತು. ಅದು ಸುಮಾರು ಬರೋಬ್ಬರಿ 6000 ಡಿಗ್ರಿ ಸೆಲ್ಸಿಯಸ್ನಷ್ಟು. ಮನುಷ್ಯರು, ಕಟ್ಟಡಗಳು, ಮರಗಿಡಗಳು ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಭಸ್ಮವಾದವು. ಆರಂಭಿಕ ಸ್ಫೋಟದ ವ್ಯಾಪ್ತಿಯೇ ಬರೋಬ್ಬರಿ 1 ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತಾರವಾಗಿತ್ತು. ಆ ಸ್ಫೋಟದ ಶಬ್ದ ಮತ್ತು ತರಂಗಗಳು 50ರಿಂದ 100 ಕಿಲೋಮೀಟರ್ ದೂರದ ಪ್ರದೇಶದವರೆಗೆ ಕೇಳಿಸಿತ್ತು. ಸುಮಾರು 70,000ದಿಂದ 80,000 ಜನರು ತಕ್ಷಣವೇ ಸಾವನ್ನಪ್ಪಿದ್ರು. ಆದರೆ ಇದು ಕೇವಲ ಆರಂಭವಷ್ಟೇ. ಸ್ಫೋಟದಿಂದ ಉಂಟಾದಂತಹ ಶಾಕ್ ವೇವ್ ಮತ್ತು ರೇಡಿಯೇಷನ್ನಿಂದಾಗಿ ಇಡೀ ಹಿರೋಶಿಮಾದ ಕೇಂದ್ರ ಭಾಗವು ಒಂದು ಗೋಸ್ಟ್ ಟೌನ್ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇನ್ನು ಜೀವಂತವಾಗಿ ಉಳಿದವರಿಗೆ ನರಕ ಯಾತನೆ ಪ್ರಾರಂಭವಾಯಿತು. ಅಂದರೆ ಅವರಿಗೆ ವಾತಾವರಣದ ಮೂಲಕ ರೇಡಿಯೇಷನ್ ಸಿಕ್ನೆಸ್ ತಗುಲ್ತಾ ಇತ್ತು. ಜನಗಳ ಚರ್ಮ ಸುಟ್ಟು ಕಪ್ಪಾಯಿತು, ಕೂದಲುಗಳು ಉದುರಿದ್ವು, ಒಳಗಿನ ಅಂಗಾಂಗಗಳೆಲ್ಲ ಕೆಲಸ ಮಾಡದಂತಾದವು. 1945ರ ವೇಳೆಗೆ ಸುಮಾರು 1,40,000 ಜನರು ಮೃತಪಟ್ಟಿದ್ರು. ಒಂದು ಸಾಮಾನ್ಯ ನಗರವು ಒಂದೇ ದಿನದಲ್ಲಿ ದುರಂತದ ಚಿತ್ರವಾಯಿತು. ನಂತರ ನಾಗಸಾಕಿ, ಎರಡನೇ ಆಘಾತ. ಹೌದು, ಹಿರೋಶಿಮಾದ ದಾಳಿಯ ನಂತರ ಜಪಾನ್ ಶರಣಾಗಲಿಲ್ಲ. ಪರಿಣಾಮ ಆಗಸ್ಟ್ 9, 1945ರಂದು ಮತ್ತೊಂದು ಆಟೋಮಿಕ್ ಬಾಂಬ್ನ ನಾದ ಪ್ರಾರಂಭ ಆಯಿತು. ಫ್ಯಾಟ್ ಮ್ಯಾನ್ ಹೆಸರಿನ ಆಟೋಮಿಕ್ ನ್ಯೂಕ್ಲಿಯರ್ ಬಾಂಬನ್ನು ನಾಗಸಾಕಿಯ ಮೇಲೆ ಬಿಟ್ಟರು. ಈ ಬಾಂಬ್ನ ಶಕ್ತಿ ಇನ್ನೂ ದೊಡ್ಡದಾಗಿತ್ತು. ಸುಮಾರು 40,000 ಜನರು ತಕ್ಷಣವೇ ಸಾವನ್ನಪ್ಪಿದ್ರು. ನಾಗಸಾಕಿಯ ಒಂದು ದೊಡ್ಡ ಭಾಗವೇ ಧ್ವಂಸವಾಯಿತು. ರೇಡಿಯೇಷನ್ನಿಂದಾಗಿ ಜನರು ಕ್ಯಾನ್ಸರ್, ರಕ್ತದ ಕಾಯಿಲೆಗಳಿಂದ ಬಳಲಿದ್ರು. ವರ್ಷದ ಕೊನೆಯ ವೇಳೆಗೆ ಸುಮಾರು 74,000 ಜನರು ಮೃತಪಟ್ಟಿದ್ರು. ನಾಗಸಾಕಿಯ ದಾಳಿಯು ಒಂದು ಆಸಕ್ತಿದಾಯಕ ಕತೆ. ಈ ದಾಳಿಯ ಸಮಯದಲ್ಲಿ ಒಂದು ಕ್ಯಾಥೋಲಿಕ್ ಚರ್ಚ್ ಸ್ಫೋಟದ ಕೇಂದ್ರದಿಂದ ಕೇವಲ 500 ಮೀಟರ್ ದೂರದಲ್ಲಿತ್ತು. ಆದರೂ ಕೂಡ ಕೆಲವು ಜನರು ಆ ಚರ್ಚ್ನಲ್ಲಿ ಜೀವಂತವಾಗಿ ಉಳಿದ್ರು. ಈ ಘಟನೆಯನ್ನು ಕೆಲವರು ಮಿರಾಕಲ್ ಎಂದು ಕರೆದರು. ಆದರೆ ಇದು ದಾಳಿಯ ಭೀಕರತೆಯನ್ನು ಇನ್ನಷ್ಟು ತೋರಿಸಿತ್ತು. ಅಸಲಿಗೆ ಅಮೆರಿಕ ಈ ರೀತಿಯ ಕಠಿಣವಾದ ದಾಳಿ ಮಾಡಲು ಕಾರಣವಾದರೂ ಏನು? ಈ ದಾಳಿಗಳು ಏಕೆ ಸಂಭವಿಸಿದ್ವು? ಇದಕ್ಕೆ ಕೇವಲ ಒಂದೇ ಉತ್ತರವಿಲ್ಲ. ಅದರ ಚರಿತ್ರೆಯ ಸನ್ನಿವೇಶಗಳನ್ನು ಗಮನಿಸಿದರೆ ಕೆಲವು ಕಾರಣಗಳು ಸ್ಪಷ್ಟವಾಗುತ್ತೆ. ಅಮೆರಿಕದ ಮೇಲೆ ಜಪಾನ್ ಮಾಡಿದಂಥ ದಾಳಿ. 1941ರಲ್ಲಿ ಜಪಾನ್ ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿತ್ತು. ಜಪಾನ್ನ ಈ ಭೀಕರ ದಾಳಿಯಿಂದಾಗಿ ಬರೋಬ್ಬರಿ 2,400ಕ್ಕೂ ಹೆಚ್ಚು ಅಮೆರಿಕನ್ ನಾಗರಿಕರು ಮತ್ತು ಸೈನಿಕರು ಮರಣ ಹೊಂದಿದ್ರು. ಇದರಿಂದ ಅಮೆರಿಕ ಇನ್ನಷ್ಟು ಕೆರಳಿ ಕೆಂಡವಾಯಿತು. ಯುದ್ಧಕ್ಕೆ ಎಂಟ್ರಿ ಆಯಿತು. ಇನ್ನು 1945ರ ಹೊತ್ತಿಗೆ ಜಪಾನ್ನ ಸೈನಿಕ ಶಕ್ತಿ ಕೂಡ ಕ್ಷೀಣಿಸ್ತಾ ಬಂತು. ಆದರೆ ಅವರ ಸೈನಿಕರ ಮನೋಭಾವ ಮಾತ್ರ ಇನ್ನೂ ಜೀವಂತವಾಗಿತ್ತು. ಇನ್ನು ಅಮೆರಿಕಕ್ಕೆ ಯುದ್ಧವನ್ನು ಶೀಘ್ರವಾಗಿ ಕೊನೆಗೊಳಿಸುವಂಥ ಒತ್ತಡ ಕೂಡ ಇತ್ತು. ಹಾಗಾಗಿ ಅಮೆರಿಕ ಆಟೋಮಿಕ್ ಬಾಂಬ್ ಬಳಸುವಂಥ ಯೋಜನೆ ಮಾಡಿ ಜಪಾನ್ಗೆ ಶರಣಾಗಿ ಇಲ್ಲವೇ ನಾಶವಾಗು ಎಂಬ ಖಡಕ್ ಸಂದೇಶವನ್ನು ಕೊಡುತ್ತೆ. ಆದರೆ ಜಪಾನ್ಗೆ ಸಮುರಾಯ್ ಮನೋಭಾವವಿತ್ತು, ಅಂದರೆ ಕೊನೆಯವರೆಗೂ ಹೋರಾಡುವಂಥ ಛಲ. ಇನ್ನು ಅಮೆರಿಕ ಕೂಡ ಜಪಾನ್ ಮೇಲೆ ಇನ್ವೇಷನ್ ಮಾಡ್ತಾ ಹೋದರೆ ಯುದ್ಧ ಇನ್ನಷ್ಟು ದೀರ್ಘವಾಗಬಹುದು ಎಂದು ಯೋಚಿಸಿ ಆಟೋಮಿಕ್ ಬಾಂಬ್ ಅಟ್ಯಾಕ್ ಮಾಡಿ ತಕ್ಷಣ ಯುದ್ಧವನ್ನು ನಿಲ್ಲಿಸುವುದೇ ಸೂಕ್ತ ಅನ್ನೋ ಕಠಿಣವಾದ ತೀರ್ಮಾನ ಮಾಡ್ತು. ಅದೇ ರೀತಿ ಅಟ್ಯಾಕ್ ಮಾಡಿಯೇ ಬಿಡ್ತು. ಸೋವಿಯತ್ ಒಕ್ಕೂಟಕ್ಕೆ ಶಕ್ತಿಯ ಪ್ರದರ್ಶನ. ಹೌದು, ಎರಡನೇ ವಿಶ್ವಯುದ್ಧದಲ್ಲಿ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ಮಿತ್ರ ರಾಷ್ಟ್ರಗಳಾಗಿದ್ದರೂ ಕೂಡ ಇಬ್ಬರ ನಡುವೆ ಶೀತಲ ಯುದ್ಧ ಆರಂಭವಾಗಿತ್ತು. ಅಂದರೆ ಆಟೋಮಿಕ್ ಬಾಂಬ್ನ ಶಕ್ತಿಯನ್ನು ತೋರಿಸುವ ಮೂಲಕ ಅಮೆರಿಕ ತನ್ನ ಸೈನಿಕ ಶಕ್ತಿಯ ಶ್ರೇಷ್ಠತೆಯನ್ನು ವಿಶ್ವಕ್ಕೆ, ಅದರಲ್ಲೂ ವಿಶೇಷವಾಗಿ ಸೋವಿಯತ್ಗೆ ತೋರಿಸಲು ಬಯಸಿತ್ತು. ಇದು ಒಂದು ರೀತಿಯ ಪವರ್ ಮೂವ್ ಆಗಿತ್ತು. ವೈಜ್ಞಾನಿಕ ಕುತೂಹಲ, ಸೈಂಟಿಫಿಕ್ ಕ್ಯೂರಿಯಾಸಿಟಿ. ಆಟೋಮಿಕ್ ಬಾಂಬ್ ಒಂದು ಹೊಸ ಶಸ್ತ್ರವಾಗಿತ್ತು. ಇದನ್ನು ಮ್ಯಾನ್ಹ್ಯಾಟನ್ ಎಂಬ ಗುಪ್ತ ಯೋಜನೆಯಡಿ ರಚಿಸಲಾಗಿತ್ತು. ಈ ಶಸ್ತ್ರಾಸ್ತ್ರದ ನಿಜವಾದ ಶಕ್ತಿ ಯುದ್ಧದ ಸನ್ನಿವೇಶದಲ್ಲಿ ಪರೀಕ್ಷಿಸಲು ವಿಜ್ಞಾನಿಗಳು ಮತ್ತು ಸೈನಿಕ ನಾಯಕರಿಗೆ ಕುತೂಹಲವಿತ್ತು. ಇದು ಒಂದು ರೀತಿಯ ಎಕ್ಸ್ಪೆರಿಮೆಂಟ್ ಆಗಿತ್ತು.
ಆ ಎಕ್ಸ್ಪೆರಿಮೆಂಟ್ಗೆ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಬಲಿಯಾಯಿತು. ಆದರೆ ಇದರ ಬೆಲೆಯನ್ನು ಮಾನವೀಯತೆ ತುಂಬ ದೊಡ್ಡದಾಗಿ ತೆರಬೇಕಾಯಿತು. ನೈತಿಕ ಮತ್ತು ರಾಜಕೀಯ ಒತ್ತಡ, ಎಥಿಕಲ್ ಆ್ಯಂಡ್ ಪೊಲಿಟಿಕಲ್ ಪ್ರೆಷರ್. ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ಗೆ ಲಕ್ಷಾಂತರ ಡಾಲರ್ಗಳನ್ನು ಖರ್ಚು ಮಾಡಲಾಗಿತ್ತು. ಒಂದು ವೇಳೆ ಅಮೆರಿಕ ಈ ಶಸ್ತ್ರಾಸ್ತ್ರವನ್ನು ಬಳಸದಿದ್ದರೆ ಅಮೆರಿಕದ ರಾಜಕೀಯ ನಾಯಕರು ಜನರಿಂದ ಪ್ರಶ್ನೆಗಳನ್ನು ಎದುರಿಸಬೇಕಾಗಿತ್ತು. ಇದರ ಜೊತೆಗೆ ಜಪಾನ್ ಅಮೆರಿಕದ ಮೇಲೆ ಮಾಡಿದಂಥ ಪರ್ಲ್ ಹಾರ್ಬರ್ ದಾಳಿ ಒಂದು ನೆಪವಾಗಿತ್ತು. ಅದನ್ನೇ ಕಾರಣವನ್ನಾಗಿ ಬಳಸಿಕೊಂಡು ಜಪಾನ್ ಮೇಲೆ ಅಟ್ಯಾಕ್ ಮಾಡಲಾಯಿತು. ಪರಿಣಾಮ ಲಕ್ಷಾಂತರ ಅಮಾಯಕ ಜನರು, ಪ್ರಾಣಿ ಪಕ್ಷಿಗಳು ಬಲಿಯಾದವು. ಕೊನೆಯದಾಗಿ ಜಪಾನ್ ಶರಣಾಗತಿ. ಹೌದು, ಆಗಸ್ಟ್ 14, 1945ರಂದು ಜಪಾನ್ನ ಚಕ್ರವರ್ತಿ ಹಿರೋಹಿಟೋ ಶರಣಾಗತಿಯನ್ನು ಘೋಷಣೆ ಮಾಡಿದರು. ಇದರಿಂದಾಗಿ ಎರಡನೇ ವಿಶ್ವಯುದ್ಧ ಕೊನೆಗೊಂಡಿತು. ಇದೊಂದು ಮಾನವೀಯ ದುರಂತ. ಲಕ್ಷಾಂತರ ಜನರ ಸಾವು, ಗಾಯಗಳು ಮತ್ತು ರೇಡಿಯೇಷನ್ನಿಂದ ಉಂಟಾದಂಥ ದೀರ್ಘಕಾಲೀನ ಕಾಯಿಲೆಗಳು. ಇಂದಿಗೂ ಕೂಡ ಹಿರೋಶಿಮಾ ಮತ್ತು ನಾಗಸಾಕಿಯ ಕೆಲವು ಜನರು ರೇಡಿಯೇಷನ್ನ ಪರಿಣಾಮಗಳಿಂದ ಬಳಲುತ್ತಿದ್ದಾರೆ. ನೈತಿಕ ಚರ್ಚೆ, ಎಥಿಕಲ್ ಡಿಬೇಟ್. ಈ ಆಟೋಮಿಕ್ ಬಾಂಬ್ನ ಬಳಕೆ ಸರಿಯಿತ್ತೆ ತಪ್ಪಿತ್ತೆ? ಈ ಪ್ರಶ್ನೆ ಇಂದಿಗೂ ಕೂಡ ಚರ್ಚೆಗೆ ಒಳಗಾಗುತ್ತೆ. ಕೆಲವರು ಇದು ಯುದ್ಧವನ್ನು ಕೊನೆಗೊಳಿಸಿತು ಎಂದರೆ, ಇನ್ನು ಕೆಲವರು ಇದೊಂದು ಅಮಾನವೀಯ ಕೃತ್ಯವೆಂದು ಭಾವಿಸುತ್ತಾರೆ. ಅಣ್ವಸ್ತ್ರ ಯುಗ, ನ್ಯೂಕ್ಲಿಯರ್ ಏಜ್. ಈ ದಾಳಿಯು ನ್ಯೂಕ್ಲಿಯರ್ ವೆಪನ್ಸ್ನ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸಿತ್ತು. ಇದರಿಂದಾಗಿ ನಂತರದ ವರ್ಷಗಳಲ್ಲಿ ಶೀತಲ ಯುದ್ಧದಲ್ಲಿ ಬಲಿಷ್ಠ ರಾಷ್ಟ್ರಗಳ ನಡುವೆ ಶಸ್ತ್ರಾಸ್ತ್ರ ಸ್ಪರ್ಧೆ ಆರಂಭವಾಗಿಯೇ ಬಿಡ್ತು. ಹಿರೋಶಿಮಾ ಮತ್ತು ನಾಗಸಾಕಿಯ ದಾಳಿಗಳು ಯುದ್ಧದ ಭೀಕರತೆಯನ್ನು ಮತ್ತು ಶಾಂತಿಯ ಮೌಲ್ಯವನ್ನು ನಮಗೆ ಕಲಿಸುತ್ತವೆ. ಈ ದಾಳಿಗಳು ಕೇವಲ ಜಪಾನ್ನ ದುರಂತವಲ್ಲ, ಇಡೀ ಮಾನವೀಯತೆಯ ದುರಂತ. ಇಂದಿಗೂ ಕೂಡ ಹಿರೋಶಿಮಾದ ಪೀಸ್ ಮೆಮೋರಿಯಲ್ ಮ್ಯೂಸಿಯಂಗೆ ಭೇಟಿ ನೀಡಿದರೆ ಆ ದಿನದ ಭಯಾನಕ ಚಿತ್ರಗಳು, ಜನರ ಕಥೆಗಳು ಮತ್ತು ಶಾಂತಿಯ ಕರೆಯನ್ನು ಕೇಳಬಹುದು.